Hi, hello. Myself, Dr. Geeta Bai AS, Associate Professor, Government, working at Government First Grade College, Kanakapura. This is second session of the first chapter of Financial Accounting paper for the first SEM BCom of the Bangalore University, wherein in this chapter we'll be discussing about the objectives of accounting. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ಒಂದು ಸೆಷನ್ನಲ್ಲಿ ಅಕೌಂಟಿಂಗಿನ ಉದ್ದೇಶಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಈಗ ಆಲ್ರೆಡಿ ಇಂದಿನ ಸೆಷನ್ನಲ್ಲಿ ನಾವು ಮೀನಿಂಗ್ ಆಫ್ ಅಕೌಂಟಿಂಗ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಲರ್ನ್ಡ್ ದ ಡೆಫಿನಿಷನ್ ಆಫ್ ಅಕೌಂಟಿಂಗ್. ಸೊ ಮೀನಿಂಗ್ ಮತ್ತು ಡೆಫಿನಿಷನ್ ಆಫ್ ಅಕೌಂಟಿಂಗನ್ನು ಈಗ ಆಲ್ರೆಡಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ತಿಳ್ಕೊಳ್ಬೇಕಾದ್ರೇ ಅಕೌಂಟಿಂಗಿನ ಉದ್ದೇಶ ಏನು ಅನ್ನೋದು ಕೂಡ ನಮಗೀಗಾಗಲೇ ಗೊತ್ತಾಗಿರುತ್ತೆ. ಈಗ ನಾವು ಅಕೌಂಟಿಂಗಿನ ಅಬ್ಜೆಕ್ಟಿವ್ಸ್ ಏನು ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇ ಉದ್ದೇಶ ಏನು ಅಂತಂದರೆ ಟು ಮೇಂಟೈನ್ ಎ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ಕಂಪನಿಯಲ್ಲಿ ಆಗುವಂತಹ ಟ್ರಾನ್ಸಾಕ್ಷನ್ಸನ್ನು ಈಗಾಗಲೇ ನಿಮ್ಗೆ ಗೊತ್ತಿದೆ. ಪ್ರೋಸೆಸ್ ಆಫ್ ಅಕೌಂಟಿಂಗ್ ಈಗಾಗಲೇ ನಿಮಗೆ ಗೊತ್ತಿದೆ. ಫಸ್ಟು ಟ್ರಾನ್ಸಾಕ್ಷನ್ಸನ್ನು ಐಡೆಂಟಿಫೈ ಮಾಡಬೇಕು, ಆಮೇಲೆ ಅದನ್ನು ಮೆಷರ್ ಮಾಡಬೇಕು, ತದನಂತರ ಅದನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಟ್ರಾನ್ಸಾಕ್ಷನ್ಸ್ ಅಂದರೆ ಏನು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ ಆರ್ಗನೈಸೇಷನ್ನಲ್ಲಿ ಪ್ರತಿನಿತ್ಯ ಎಷ್ಟೊಂದು ಟ್ರಾನ್ಸಾಕ್ಷನ್ಸು ನಡೀತಾನೆ ಇರುತ್ತೆ. ಎವ್ರಿ ಬಿಸ್ನೆಸ್ ಅಂಡರ್ಟೇಕ್ಸ್ ಎ ಲಾರ್ಜ್ ನಂಬರ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಡೈಲಿ. ಪ್ರತಿನಿತ್ಯ ಬಹಳಷ್ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗ್ತಾನೆ ಇರುತ್ತೆ. ಈ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಏನು ಮಾಡಬೇಕಾಗತ್ತೆ? ವಿ ಹ್ಯಾವ್ ಟು ರೆಕಾರ್ಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡಬೇಕಾಗತ್ತೆ. ಸಿಸ್ಟಮ್ಯಾಟಿಕ್ ಅಂದರೆ ಏನು? ಕ್ರಮಬದ್ಧವಾಗಿ ಆರ್ಗನೈಸೇಷನಲ್ಲಿ ಆಗುವಂತಹ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಕೂಡ ಕ್ರಮಬದ್ಧವಾಗಿ ನಾವು ರೆಕಾರ್ಡ್ ಮಾಡಬೇಕು. ಇದು ಅಕೌಂಟ್ಸಿನ ಮೊದಲ ಉದ್ದೇಶ ಆಗಿರುತ್ತೆ. ಸೊ ಕ್ರಮಬದ್ಧವಾಗಿ ಯಾವ ರೀತಿಯಾಗಿ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ ಅಂತಂದರೆ ಇನ್ ಎ ಕ್ರೋನೊಲಾಜಿಕಲ್ ಮ್ಯಾನರ್. ಕ್ರೋನೊಲಾಜಿಕಲ್ ಅಂತಂದ್ರೆ ಏನು? ಇನ್ ದ ಆರ್ಡರ್ ಆಫ್ ಅರೇಂಜಿಂಗ್ ಇನ್ ದ ಆರ್ಡರ್ ಆಫ್ ಟೈಮ್ ಅಂತ ಅರ್ಥ. ಅಂತಂದರೆ ಅದು ಯಾವ ರೀತಿ? ಈಗ ಡೇಟ್ಸನ್ನು ನಾವು ತಗೊಂಡ್ರೆ ಎಕ್ಸಾಂಪಲ್ ಆಗಿ 1ನೇ ತಾರೀಕು ಆಗುವಂಥದ್ದು ಮೊದಲನೇದು, 2ನೇ ತಾರೀಕು ಆಗುವಂಥದ್ದು, ನಂತರ 3ನೇ ತಾರೀಕು ಆಗುವಂತಹ ಟ್ರಾನ್ಸಾಕ್ಷನ್ಸನ್ನು 2ನೇ ತಾರೀಕು ಆದಮೇಲೆ ಮತ್ತು 3ನೇ ತಾರೀಕು ಆದಮೇಲೆ 4ನೇ ತಾರೀಕು ಟ್ರಾನ್ಸಾಕ್ಷನ್ಸನ್ನು ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ಇದಕ್ಕೆ ಕ್ರೋನೊಲಾಜಿಕಲ್ ಆರ್ಡರ್ ಅಥವಾ ಕ್ರೋನೊಲಾಜಿಕಲ್ ಮ್ಯಾನರ್ ಅಂತ ಕರಿತೀವಿ. ಸೊ ಎಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ ಇದನ್ನೆಲ್ಲ ಅಂತಂದರೆ ವರ್ಜಿನಲ್ ಇನ್ ದ ಬುಕ್ಸ್ ಆಫ್ ವರ್ಜಿನಲ್ ಎಂಟ್ರಿ ಅಂತಂದರೆ ಯಾವುದು? ಜರ್ನಲ್. ಸೊ ಇಂದಿನ ಸೆಷನ್ನಲ್ಲಿ ನಾನು ನಿಮಗೆ ಪ್ರೋಸೆಸ್ಸನ್ನು ಹೇಳ್ಕೊಟ್ಟಿದ್ದೆ. ಡೇ ಬುಕ್ಕಲ್ಲಿ ಎಲ್ಲನೂ ಟ್ರಾನ್ಸಾಕ್ಷನ್ಸನ್ನೆಲ್ಲ ಹೇಗೆ ರೆಕಾರ್ಡ್ ಮಾಡ್ತೀವಿ, ಒಂದು ರೂಲ್ಸನ್ನು ಬಳಸ್ಕೊಳ್ತಾ, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸನ್ನು ಬಳಸ್ಕೊಳ್ತಾ ಯಾವ ರೀತಿ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನು ಈಗ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಅದಾದಮೇಲೆ ಏನು ಮಾಡಬೇಕು? ರೆಕಾರ್ಡ್ ಆದಮೇಲೆ ಅದನ್ನೆಲ್ಲನೂ ಕೂಡ ಕ್ಲಾಸಿಫೈ ಮಾಡಬೇಕು. ಅಂದರೆ ಲೆಡ್ಜರಿಗೆ ಅದನ್ನು ಪೋಸ್ಟ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್. ಆಯಿತಾ? ಸೊ ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಎರರ್ಸು ಮತ್ತು ಒಮಿಷನ್ಸ್ ಅಂದರೆ ಬಿಟ್ಟೋಗುವಂಥದ್ದು. ಎರರ್ಸು ಅಂದರೆ ಮಿಸ್ಟೇಕ್ಸನ್ನು ಮತ್ತು ಯಾವುದಾದ್ರೂ ಟ್ರಾನ್ಸಾಕ್ಷನ್ಸನ್ನು ಬಿಡುವಂಥದ್ದು, ಅನ್ರೆಕಾರ್ಡೆಡ್ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡದೆ ಬಿಡುವಂಥದ್ದು, ಎರರ್ಸ್ ಆಗುವಂಥದ್ದು, ಇದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡ್ಬೋದು. ಯಾವಾಗ ನಾವು ಒಂದು ಕ್ರಮಬದ್ಧವಾಗಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಎರರ್ಸು, ಒಮಿಷನ್ಸು ಮತ್ತು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸು ಬಿಟ್ಟೋಗೋದು ಇದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಅಕೌಂಟ್ಸನ್ನು ರೆಕಾರ್ಡ್ ಮಾಡಿದಾಗ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಟಿಮೇಟ್ ಆಗಿ ನಾವು ಅಕೌಂಟ್ಸನ್ನು ಏನಕ್ಕೋಸ್ಕರ ಮಾಡ್ತೀವಿ ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡೋದಕ್ಕೋಸ್ಕರ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವುದು? ಬ್ಯಾಲೆನ್ಸ್ ಶೀಟು ಮತ್ತು P&L ಅಕೌಂಟ್. ಓಕೆನಾ? ಸೊ ಹಾಗಾಗಿ ಯಾವಾಗ ನಾವು ಅಕೌಂಟ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀವೋ
ಆಗ ನಮಗೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ಮೊದಲ ಉದ್ದೇಶ ಏನಾಗಿರಬೇಕು, ಟ್ರಾನ್ಸಾಕ್ಷನ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡೋದು ನಮ್ಮ ಮೊದಲ ಉದ್ದೇಶ ಆಗಿರಬೇಕಾಗತ್ತೆ. ಆಯಿತು, ಈಗ ಮೊದಲದು ಅರ್ಥ ಆಗಿದೆ. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಫಸ್ಟ್ ಒನ್ ವಿ ಹ್ಯಾವ್ ಅಂಡರ್ಸ್ಟುಡ್. ನೌ ವಿ ಆರ್ ಮೂವಿಂಗ್ ಟು ದ ಸೆಕೆಂಡ್ ಒನ್. ದ ಸೆಕೆಂಡ್ ಅಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಇಸ್ ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್. ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್. ಆಯಿತಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಬಿಸ್ನೆಸ್ಸಿನ ಮೇನ್ ಗೋಲ್ ಏನಾಗಿರುತ್ತೆ, ಟು ಅರ್ನ್ ದ ಪ್ರಾಫಿಟನ್ನು ಮಾಡೋದು ಅವರ ಉದ್ದೇಶ ಆಗಿರುತ್ತೆ. ಸೊ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಏನು ಮಾಡುತ್ತೆ ಅಂತಂದರೆ, ನಾವು ಬಿಸ್ನೆಸ್ಸನ್ನು ರನ್ ಮಾಡಿದ್ದೀವಿ, ಈಗ ನಡೆಸಿದ್ದೀವಿ, 1 ವರ್ಷ ನಾವು ಬಿಸ್ನೆಸ್ಸನ್ನು ನಡೆಸಿದ್ದೀವಿ, ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀವಿ, ವ್ಯಾಪಾರ ಮಾಡಿದ್ದೀವಿ. ಸೊ ಇದರ ರಿಸಲ್ಟ್ ಏನು? ನಾವು ಪ್ರಾಫಿಟ್ ಪಡೆದಿದ್ದೀವಾ? ನಮ್ಮ ಈ ಒಂದು ಆಪರೇಷನಿಂದ ಪ್ರಾಫಿಟ್ ಪಡೆದಿದ್ದೀವಾ? ಲಾಸ್ ಆಗಿದೆಯಾ ನಮಗೆ? ಸೊ ವಾಟ್ ಈಸ್ ದ ರಿಸಲ್ಟ್ ಫಾರ್ ದಿಸ್ ಫೈನಾನ್ಷಿಯಲ್ ಇಯರ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಎರಡನೆಯ ಉದ್ದೇಶ ಏನು ಅಂತಂದರೆ, ಕಂಪನಿ ಲಾಭ ಮಾಡಿದೆಯಾ ನಷ್ಟ ಮಾಡಿದೆಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡುವಂಥದ್ದು. ಸೊ ಇದನ್ನು ಯಾವ ರೀತಿ ಮಾಡ್ತೀವಿ ಅಂತಂದರೆ, ನಾವು ಟ್ರೇಡಿಂಗ್ ಅಕೌಂಟ್ ಮತ್ತು P&L ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ನಮಗೆ ಕಂಪನಿಯಲ್ಲಿ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಈ P&L ಅಕೌಂಟಲ್ಲಿ ಏನು ಮಾಡ್ತೀವಿ, ವಿ ರೆಕಾರ್ಡ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಂಡ್ ವಿ ರೆಕಾರ್ಡ್ ಆಲ್ ದ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಆಯಿತಾ? ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್. ಆಯಿತಾ? ಸೊ ಇದರ ಒಂದು ಉದ್ದೇಶ ಏನು ಅಂತ ನಮಗೀಗ ಆಲ್ರೆಡಿ ಗೊತ್ತಾಗಿದೆ. ಕಂಪನಿಯ ಲಾಭ ನಷ್ಟವನ್ನು ತಿಳಿಯೋದು ಅಕೌಂಟಿಂಗಿನ ಮತ್ತೊಂದು ಉದ್ದೇಶ ಆಗಿರುತ್ತೆ. ಸೊ ಈಗ 2 ಉದ್ದೇಶಗಳನ್ನು ನಾವು ಕಲ್ತಿದ್ದೀವಿ. ಈಗ 3ನೇ ಉದ್ದೇಶಕ್ಕೆ ಹೋಗೋಣ. ದ ಥರ್ಡ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್, ದಟ್ ಈಸ್ ಟು ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಫೈನಾನ್ಷಿಯಲ್ ಪೊಸಿಷನ್ ಅಂತಂದರೆ ಏನು? ಕಂಪನಿಯಲ್ಲಿ ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಾಬಿಲಿಟೀಸ್ ಇದೆ, ಅವ್ರು ಏನೇನು ಸಾಲ ಮಾಡಿದ್ದಾರೆ, ಇದನ್ನೆಲ್ಲನೂ ಕೂಡ ಕಂಪನಿಯ ಒಂದು ಹಣಕಾಸಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದು ನಮ್ಮ ಅಕೌಂಟಿಂಗಿನ 3ನೇ ಉದ್ದೇಶ ಆಗಿದೆ. ಸೊ ಇದನ್ನು ಯಾವ ರೀತಿ ತಿಳ್ಕೊಳ್ಬೋದು ನಾವು? ವಿತ್ ದ ಹೆಲ್ಪ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಸೊ ನಾವು ಅಕೌಂಟ್ಸ್ ಮಾಡುವಂತಹ ಉದ್ದೇಶನೇ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ಈ ಒಂದು ಅಕೌಂಟಿಂಗ್ ಪ್ರೋಸೆಸ್ಸಲ್ಲಿ ಕೊನೆಯ ಒಂದು ಈ ಪ್ರೋಸೆಸ್ ಅಂತ ಏನಾಗಿರುತ್ತೆ ಅಂತಂದರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡುವಂಥದ್ದಾಗಿರುತ್ತೆ. ಹೌದಲ್ವಾ? ಸೊ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಬ್ಯಾಲೆನ್ಸ್ ಶೀಟು ಕೂಡ ಒನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಈ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಏನನ್ನು ರೆಕಾರ್ಡ್ ಮಾಡ್ತೀವಿ? ಅಸೆಟ್ಸು ಮತ್ತು ಲಯಾಬಿಲಿಟೀಸನ್ನು ರೆಕಾರ್ಡ್ ಮಾಡ್ತೀವಿ. ಸೊ ಈ ಅಸೆಟ್ಸ್ ಅಂಡ್ ಲಯಾಬಿಲಿಟೀಸನ್ನು ರೆಕಾರ್ಡ್ ಮಾಡೋದ್ರಿಂದ ನಮಗೆ ಕಂಪನಿಯ ಒಂದು ಹಣಕಾಸಿನ ಸ್ಥಿತಿ, ಫೈನಾನ್ಷಿಯಲ್ ಪೊಸಿಷನ್, ವಿ ಕ್ಯಾನ್ ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ವಿತ್ ದ ಹೆಲ್ಪ್ ಆಫ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್. ಸೊ ದಿಸ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ದ ಅಕೌಂಟಿಂಗ್. ಓಕೆ. ಸೊ ಈಗ 3ನೇ ಒಂದು ಉದ್ದೇಶ ನಮಗೆ ಗೊತ್ತಾಗಿದೆ. ನಾವು ಲೆಟ್ ಅಸ್ ಮೂವ್ ಟು ದ 4th ಆಬ್ಜೆಕ್ಟಿವ್, that is to provide the financial information to our stakeholders. ಓಕೆ. ಈ ಇಂದಿನ ಸ್ಲೈಡಲ್ಲಿ ಕೂಡ ಇಂದಿನ ಸೆಷನ್ನಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಒನ್ ಆಫ್ ದ ಅಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಇಸ್ ಟು ಪ್ರೊವೈಡ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಟು ದ ಸ್ಟೇಕ್ ಹೋಲ್ಡರ್ಸ್. ಸೊ ನಾವು ಅಕೌಂಟ್ಸಿಂದ ಪಡೆದಿರುವಂತಹ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕಮ್ಯುನಿಕೇಟ್ ಮಾಡಬೇಕು. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು? ಸ್ಟೇಕ್ ಹೋಲ್ಡರ್ಸಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಇರ್ತಾರೆ. ಅಂದರೆ ಯಾರ್ಯಾರು ಅವರು? ನಮ್ಮ ಓನರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಲೆಂಡರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಗವರ್ನಮೆಂಟ್ ಕೂಡ ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಕಂಪನಿಯ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ.
ಸೊ ಓನರ್ಸ್ ಮತ್ತು ಶೇರ್ ಹೋಲ್ಡರ್ಸ್, ಯಾಕೆ ಇವರಿಗೆ ನಮ್ಮ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬೇಕು? ಶೇರ್ ಹೋಲ್ಡರ್ಸ್ ಅಂದರೆ ನಮ್ಮ ಕಂಪನಿಯಲ್ಲಿ ಶೇರ್ಸನ್ನು ತೊಗೊಂಡಿರೋವಂಥವ್ರು. ಅವರು ದೇ ಹ್ಯಾವ್ ಟು ನೋ ದ ಪ್ರಾಫಿಟಬಿಲಿಟಿ ಆಫ್ ದ ಕಂಪನಿ ಟು ಸಿ ಹೌ ಮಚ್ ರಿಟರ್ನ್ಸ್ ದೇ ಆರ್ ಗೆಟ್ಟಿಂಗ್ ಆನ್ ದೇರ್ ಇನ್ವೆಸ್ಟ್ಮೆಂಟ್. ಅವರು ಬಂಡವಾಳವನ್ನು ಹೂಡಿಕೆ ಮಾಡಿದಾರಲ್ವಾ, ಸೊ ಅವರ ಬಂಡವಾಳ ಹೂಡಿಕೆಗೆ ಪ್ರತಿಫಲವಾಗಿ ಎಷ್ಟು ಅವರಿಗೆ ಲಾಭ ಬರ್ತಾ ಇದೆ, ಡಿವಿಡೆಂಡ್ಸ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ ಅವರು. ಹಾಗಾಗಿ ಅವರಿಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಬೇಕಾಗಿದೆ. ಸೊ ನಮ್ಮ ಮ್ಯಾನೇಜ್ಮೆಂಟ್ ಅಂದರೆ ಕಂಪನಿಯನ್ನು ಮ್ಯಾನೇಜ್ ಮಾಡ್ತಾರಲ್ಲ ಅವರಿಗೆ ಯಾಕೆ ಬೇಕು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಂತಂದರೆ ಟು ಪ್ಲಾನ್ ಆ್ಯಂಡ್ ಕಂಟ್ರೋಲ್ ದ ಆಪರೇಷನ್ಸ್. ಕಂಪನಿಯ ಆಪರೇಷನ್ಸನ್ನು ಪ್ಲಾನ್ ಮಾಡೋದಕ್ಕೆ ಮತ್ತು ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗುತ್ತೆ. ಕ್ರೆಡಿಟರ್ಸ್ ಮತ್ತು ಲೆಂಡರ್ಸ್ ಅಂದರೆ ಕಂಪನಿಗೆ ಸಾಲವನ್ನು ಕೊಟ್ಟಿರುವಂಥವ್ರು. ಸೊ ಇವ್ರಿಗೆ ಯಾಕೆ ಬೇಕಾಗುತ್ತೆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್? ಇವ್ರಿಗೆ ಯಾಕೆ ಬೇಕು ಅಂತಂದರೆ ದೇ ವಾಂಟ್ ಟು ಅಸೆಸ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಕಂಪನಿ. ದೇ ಹ್ಯಾವ್ ಟು ಸಿ, ಅವರು ದುಡ್ಡು ಕೊಟ್ಟಿದ್ದಾರೆ, ಸಾಲ ಕೊಟ್ಟಿದ್ದಾರೆ ಕಂಪನಿಗೆ, ಹಾಗಾಗಿ ಅವರ ಸಾಲ ಮರುಪಾವತಿ ಕಂಪನಿಯವರು ಮರುಪಾವತಿ ಮಾಡ್ತಾರಾ, ಕಂಪನಿಯ ಸ್ಥಿತಿ ಹೇಗಿದೆ, ಇವರ ಸಾಲಕ್ಕೆ ಯಾವುದೇ ರೀತಿಯಾದ ಮೋಸ ಆಗೋದಿಲ್ವಾ ಅನ್ನೋದನ್ನು ನೋಡೋದಕ್ಕೋಸ್ಕರ ನಮ್ಮ ಕ್ರೆಡಿಟರ್ಸ್ ಮತ್ತು ಲೆಂಡರ್ಸ್ಗೆ ಕೂಡ ಈ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬೇಕಾಗಿದೆ. ಸೊ ನೆಕ್ಸ್ಟ್ ಇನ್ವೆಸ್ಟರ್ಸ್. ನೆಕ್ಸ್ಟ್ ನಮ್ಮ ಕಂಪನಿಯಲ್ಲಿ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್, ಅವರು ಮುಂದೆ ನಮ್ಮ ಕಂಪನಿಯ ಶೇರ್ಸ್ಗಳನ್ನು ತೊಗೊಳ್ಳೋವಂಥವ್ರು, ನಮ್ಮ ಕಂಪನಿಗೆ ಬಂಡವಾಳವನ್ನು ಹೂಡಿಕೆ ಮಾಡುವಂಥವ್ರು. ಸೊ ಇವ್ರಿಗೆ ಯಾಕೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದೇ ಹ್ಯಾವ್ ಟು ಡಿಸೈಡ್ ವೆದರ್ ಟು ಇನ್ವೆಸ್ಟ್ ಆರ್ ನಾಟ್. ಇನ್ವೆಸ್ಟ್ ಮಾಡಲ, ಈ ಕಂಪನಿಯಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ನನಗೆ ಲಾಭ ಆಗುತ್ತಾ, ನನ್ನ ದುಡ್ಡಿಗೆ ಮೋಸ ಆಗೋದಿಲ್ವಾ? ದೇ ಹ್ಯಾವ್ ಟು ಡಿಸೈಡ್, ಸೊ ದಟ್ ದೇ ನೀಡ್ ದ ಫೈನಾನ್ಷಿಯಲ್ information. Okay, we'll see why the government want the information. Government has to check whether the company is following all the rules and regulations and they are paying proper taxes. ಇದನ್ನೆಲ್ಲನೂ ಕೂಡ ಚೆಕ್ ಮಾಡಬೇಕಾಗತ್ತೆ. ಹಾಗಾಗಿ ಈವನ್ ದ ಗವರ್ನಮೆಂಟ್ ಆಲ್ಸೋ ಇಂಟ್ರೆಸ್ಟೆಡ್ ಟು ನೋ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆಫ್ ದ ಕಂಪನಿ. ಓಕೆ, ಸೊ ಹಾಗಾದರೆ ಈ ಒಂದು ಸ್ಲೈಡ್ ಏನಂತ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತಂದರೆ, financial accounting, the one of the objective of the financial accounting is to provide the financial information to the stakeholders. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಮುಂದಿನ ಒಂದು ಆಬ್ಜೆಕ್ಟಿವ್ಗೆ ಹೋಗೋಣ. ಸೊ ಮುಂದಿನ ಆಬ್ಜೆಕ್ಟಿವ್ ಏನು? ಟು ಅಸಿಸ್ಟ್ ಇನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫ್ಯೂಚರ್ ಪ್ಲಾನಿಂಗ್. ಅಸಿಸ್ಟ್ ಅಂದರೆ ಸಹಾಯ ಮಾಡುವಂಥದ್ದು. ಸೊ ಯಾವುದರಲ್ಲಿ ಸಹಾಯ ಮಾಡಬೇಕು? ಡಿಸಿಷನ್ ಮಾಡೋದ್ರಲ್ಲಿ ಮತ್ತು ಫ್ಯೂಚರ್ ಪ್ಲಾನಿಂಗ್ ಮಾಡೋದ್ರಲ್ಲಿ ಅಕೌಂಟ್ಸ್ ಏನು ಮಾಡಬೇಕು? ಸಹಾಯ ಮಾಡಬೇಕು. ಯಾವ ರೀತಿ ಸಹಾಯ ಮಾಡ್ತಾರೆ ಅಕೌಂಟ್ಸ್? ಯಾವ ರೀತಿ ಡಿಸಿಷನ್ಸ್ಗೆ ಮತ್ತು ಫ್ಯೂಚರ್ ಪ್ಲಾನಿಂಗಿಗೆ ಸಹಾಯ ಮಾಡುತ್ತೆ ಅಂತಂದರೆ, ಅಕೌಂಟ್ಸ್ ಪ್ರೊವೈಡ್ಸ್ ದ ಫೈನಾನ್ಷಿಯಲ್ ಡೇಟಾ, ಎಲ್ಲ ಹಣಕಾಸಿನ ಮಾಹಿತಿಯನ್ನು ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ? ಕಂಪನಿ ಎಷ್ಟೋ ವಿಷಯಗಳ ಡಿಸಿಷನ್ಸನ್ನು ಮಾಡೋದಕ್ಕೆ, ಮುಂದಿನ ಪ್ಲ್ಯಾನ್ಸನ್ನು ಮಾಡೋದಕ್ಕೆ, ಎಷ್ಟು ಫಂಡ್ ಅವೈಲಬಲ್ ಇದೆ, ಯಾವ ರೀತಿ ನನಗೆ ಯಾವ್ಯಾವ ಸೋರ್ಸಸ್ ಇದೆ, ಯಾವ ರೀತಿ ನಾನು ಡೆವಲಪ್ಮೆಂಟ್ ಮಾಡ್ಬೋದು, ಎಕ್ಸ್ಪ್ಯಾನ್ಷನ್ ಮಾಡ್ಬೋದು, ಈ ಎಲ್ಲವನ್ನು ಕೂಡ ಕಂಪನಿ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅಕೌಂಟಿಂಗಿನ ಒಂದು ಉದ್ದೇಶವಾಗಿರುತ್ತೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಆಬ್ಜೆಕ್ಟಿವ್, ದಟ್ ಈಸ್ ಟು ಕಂಪಲ್ ವಿತ್ ಲೀಗಲ್ ಆ್ಯಂಡ್ ರೆಗ್ಯುಲಾರಿಟಿ ರಿಕ್ವೈರ್ಮೆಂಟ್ಸ್. ಅಂದರೆ ಏನು? ಲೀಗಲ್, ಕಾನೂನಿನ ಪ್ರಕಾರ ನಾವು ಯಾವ ಕಾನೂನನ್ನು ಅನುಸರಣೆ ಮಾಡಬೇಕಾಗಿದೆ, ನಮ್ಮ ಕಂಪನಿಗೆ ಯಾವ್ಯಾವ ಕಾನೂನು ಅಪ್ಲಿಕಬಲ್ ಆಗುತ್ತೆ ಅಂದರೆ ಮುಖ್ಯವಾಗಿ ನಮ್ಮ ಕಂಪನಿಗೆ ಕಂಪನೀಸ್ ಆ್ಯಕ್ಟಿನ ಪ್ರಕಾರ, ಓಕೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಪ್ರಕಾರ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಆ್ಯಕ್ಟಿನ ಪ್ರಕಾರ, ಮತ್ತು ಇನ್ಯಾವುದಾದರೂ ಸ್ಟ್ಯಾಟ್ಯುಟರಿ ಬಾಡೀಸ್ ಅಂದರೆ ಕಾನೂನು, ಲಾ, ಆ್ಯಕ್ಟ್. ಸೊ ಇದರ ಪ್ರಕಾರ ನಾವು ಯಾವ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗಿದೆ, ಅದನ್ನೆಲ್ಲ ಫಾಲೋ ಮಾಡೋದಕ್ಕೆ ಅಕೌಂಟ್ಸು ನಮಗೆ ಹೆಲ್ಪ್ ಮಾಡುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಕಂಪನೀಸ್ ಆ್ಯಕ್ಟಿನ ಪ್ರಕಾರ ಪ್ರತಿಯೊಂದು ಕಂಪನಿ ಕೂಡ ತಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಆಡಿಟ್ ಮಾಡಿಸ್ಬೇಕಾಗತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗನ್ನು ಆಡಿಟ್ ಮಾಡಿಸ್ಬೇಕು, ತನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಆಡಿಟ್ ಮಾಡಬೇಕು ಅಂತಂದರೆ ಯಾವಾಗ ಸಾಧ್ಯ ಆಗುತ್ತೆ? ಅದು ನಾವು ಯಾವಾಗ
ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ತೀವೋ ಆಗ ಮಾತ್ರನೇ ಅದನ್ನು ಆಡಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ? ಈ ಕಂಪನಿ ಅರ್ನ್ ಮಾಡುವಂತಹ ಅವರ ರೆವೆನ್ಯೂ ಮೇಲೆ ಇಷ್ಟು ಪರ್ಸೆಂಟೇಜು ಟ್ಯಾಕ್ಸನ್ನು ಪೇ ಮಾಡಬೇಕು ಅಂತಿರುತ್ತೆ, ಇಷ್ಟು ಪರ್ಸೆಂಟೇಜು ಅಡ್ವಾನ್ಸ್ ಟ್ಯಾಕ್ಸನ್ನು ಪೇ ಮಾಡಬೇಕು ಅಂತಿರುತ್ತೆ. ಸೊ ಯಾವಾಗ ನಮಗೆ ಅಕೌಂಟ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ಮೇಂಟೈನ್ ಮಾಡ್ತೀವೋ ಆವಾಗ ಮಾತ್ರನೇ ನಾವು ಇನ್ಕಮ್ ಟ್ಯಾಕ್ಸನ್ನು ಸರಿಯಾಗಿ ಪೇ ಮಾಡೋದಕ್ಕಾಗತ್ತೆ. ಹಾಗಾಗಿ ಈ ಅಕೌಂಟ್ಸಿನ ಮತ್ತೊಂದು ಉದ್ದೇಶ ಏನು ಅಂತಂದರೆ, ನಾವು ಎಲ್ಲ ರೀತಿಯಾದ ಆ್ಯಕ್ಟ್, ನಮಗೆ ಯಾವ್ಯಾವ ಆ್ಯಕ್ಟ್ ಅಪ್ಲಿಕೇಬಲ್ ಆಗುತ್ತೆ, ನಮ್ಮ ಸಂಸ್ಥೆಗೆ ಕಂಪನಿಗೆ ಯಾವ್ಯಾವ ರೀತಿಯಾದ ಆ್ಯಕ್ಟ್ ಅಪ್ಲಿಕೇಬಲ್ ಆಗುತ್ತೆ, ಸೊ ಆ ಎಲ್ಲ ಆ್ಯಕ್ಟಿನ ರೂಲ್ಸ್ಗಳನ್ನು ಪ್ರಾವಿಷನ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೀವ ಇಲ್ವಾ ಅಂತ ನೋಡೋದಕ್ಕೆ ಅಕೌಂಟ್ಸು ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈಗ ಮುಂದಿನ ಅಬ್ಜೆಕ್ಟಿವ್ಗೆ ಹೋಗ್ತಾ ಇದ್ದೀನಿ. ಸೊ ಯಾವಾಗ ನಾವು ಬುಕ್ಸ್ ಆಫ್ ಅಕೌಂಟ್ಸನ್ನು ಸರಿಯಾಗಿ ಮೇಂಟೈನ್ ಮಾಡ್ತೀವೋ ಡೆಫಿನೆಟ್ಲಿ ದಿಸ್ ಬುಕ್ಸ್ ಆಫ್ ಅಕೌಂಟ್ಸ್ ಸರ್ವ್ಸ್ ಆಸ್ ಎವಿಡೆನ್ಸ್ ಇನ್ ಲೀಗಲ್ ಮ್ಯಾಟರ್ಸ್. ಲೀಗಲ್ ಮ್ಯಾಟರ್ಸ್ ಅಂದ್ರೇನು? ಈಗ ಯಾರಾದರೂ ನಮ್ಮ ಮೇಲೆ ಕೇಸನ್ನು ಹಾಕಿರ್ತಾರೆ. ಈಗ ನಾವು ಯಾರಿಗಾದ್ರೂ ಸಾಲ ತೀರ್ಸಿರ್ತೀವಿ, ಆದರೆ ಅವ್ರು ನಮಗೆ ನೀವು ಸಾಲನೇ ತೀರಿಸಿಲ್ಲ ಅಂತ ಹೇಳ್ಬೋದು, ಆಯಿತಾ? ಸೊ ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಸರಿಯಾದ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಿದರೆ ನಾವು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನೇ ಎವಿಡೆನ್ಸ್ ಆಗಿ ಕೊಡ್ಬೋದಾಗತ್ತೆ. ಸೊ ಬುಕ್ಸ್ ಆಫ್ ಅನದರ್ ಅಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಇಸ್ ಟು ಸರ್ವ್ ಆಸ್ ಅನ್ ಎವಿಡೆನ್ಸ್ ಇನ್ ಲೀಗಲ್ ಮ್ಯಾಟರ್ಸ್. ಇಲ್ಲಿ ನೋಡಿ ಏನು ಬರೆದಿದ್ದೀನಿ ಅಂತ ಅಂದ್ಬಿಟ್ಟು, ವೆಲ್ ಮೇಂಟೈನ್ಡ್ ಅಕೌಂಟಿಂಗ್ ರೆಕಾರ್ಡ್ಸ್ ಆರ್ legal documents that can be produced as a evidence in the court for resolving the disputes ಅಂತಂದರೆ ಪ್ರಾಬ್ಲಮ್ಸ್, ಇಶ್ಯೂಸ್, ಓಕೆ, ಜಗಳಗಳು, ಇದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಎವಿಡೆನ್ಸ್ ಆಗಿ ಎವಿಡೆನ್ಸ್ ಅಂದರೆ ಪ್ರೂಫ್ ಆಗಿ ಕೂಡ ನಾವು ಈ ಅಕೌಂಟಿಂಗ್ ಬುಕ್ಸನ್ನು ನಾವು ಬಳಸ್ಕೊಳ್ಬೋದು. ಹಾಗಾಗಿ ಅಕೌಂಟಿಂಗ್ ಬುಕ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸರಿಯಾದ ಕ್ರಮಬದ್ಧವಾಗಿ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ಸೊ ಇನ್ಶೂರೆನ್ಸ್ ಕ್ಲೇಮ್ಸ್ ಮಾಡೋದಕ್ಕಾಗಿರ್ಬೋದು, ಆಯಿತಾ, ಅಥವಾ ಯಾವುದಾದ್ರೂ ಒಂದು ಕೇಸಸ್ ಆಗಿರ್ಬೋದು, ಇದರಲ್ಲೂ ಕೂಡ ನಾವು ಈ ಬುಕ್ಸ್ ಆಫ್ ಅಕೌಂಟ್ಸನ್ನು ಎವಿಡೆನ್ಸ್ ಆಗಿ ಬಳಸ್ಕೊಳ್ಬೋದಾಗತ್ತೆ. ಓಕೆ, ಹಾಗಾಗಿ ಅನದರ್ ಅಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಈಸ್ ಟು ಸರ್ವ್ ಆಸ್ ಅನ್ ಎವಿಡೆನ್ಸ್ ಇನ್ ದ ಲೀಗಲ್ matters. Okay, fine. We are moving to the next objective now. The next objective is to facilitate the internal and external audit. Okay. So when we have well organized financial records and an accurate financial record, this makes the audit process very easy, very efficient and also effective. ಅಂದರೆ ಏನು? ಯಾವಾಗ ನಾವು ಒಂದು ಫೈನಾನ್ಷಿಯಲ್ ರೆಕಾರ್ಡ್ಸನ್ನು ಕ್ರಮಬದ್ಧವಾಗಿ ಆರ್ಗನೈಸ್ಡ್ ಆಗಿ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ತೀವೋ ಆವಾಗ ಏನಾಗುತ್ತೆ, ನಮ್ಮ ಆಡಿಟ್ ಸುಗಮವಾಗಿ ಮತ್ತು ಬಹಳ ಎಫಿಷಿಯೆಂಟಾಗಿ ಆಡಿಟ್ ಕಾರ್ಯ ನಡೆಯುತ್ತೆ. ಸೊ ಒಂದು ಆಡಿಟ್ ಕಾರ್ಯ ಸರಿಯಾಗಿ ನಡಿಬೇಕಂದ್ರೆ ಅಲ್ಲಿ ವೆಲ್ ಆರ್ಗನೈಸ್ಡ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಇರಬೇಕಾಗತ್ತೆ. ಸೊ ಆವಾಗ ನಾವು ಆರ್ಗನೈಸೇಷನಲ್ಲಿ ಏನಾದ್ರೂ ಅಕೌಂಟ್ಸಲ್ಲಿ ಲೋಪದೋಷಗಳಿದ್ದರೆ ಅಥವಾ ಇನ್ಯಾರಾದರೂ ಮೋಸ ಮಾಡ್ತಾ ಇದ್ದರೆ, ಸೊ ಇದನ್ನೆಲ್ಲನೂ ಕೂಡ ಬುಕ್ಸ್ ಆಫ್ ಅಕೌಂಟ್ಸಿಂದ ಫೈಂಡ್ ಔಟ್ ಮಾಡ್ಬೋದು ವೆನ್ ಇಟ್ ಈಸ್ ಆಡಿಟೆಡ್. ಬುಕ್ಸ್ ಆಫ್ ಅಕೌಂಟ್ಸನ್ನು ಆಡಿಟ್ ಮಾಡೋದ್ರಿಂದ ಎರರ್ಸು, ಫ್ರಾಡ್ಸು ಇದೆಲ್ಲನೂ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಆಡಿಟನ್ನು ಎರಡು ರೀತಿ ಮಾಡ್ತಾರೆ, ಒಂದು ಇಂಟರ್ನಲ್ ಆಡಿಟ್ ಮತ್ತು ಎಕ್ಸ್ಟರ್ನಲ್ ಆಡಿಟ್ ಅಂತ. ಆಯಿತಾ? ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಮುಂದಕ್ಕೆ ಹೋಗೋಣ ಈಗ. ಸೊ ಮುಂದಿನ ಅಬ್ಜೆಕ್ಟಿವ್ ಎಷ್ಟನೇದು? 9th ಅಬ್ಜೆಕ್ಟಿವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದುವರೆಗೂ ನಾವು 8 ಅಬ್ಜೆಕ್ಟಿವ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಓಕೆ, 9th ಒನ್ ಏನು ಹೇಳ್ತಾ ಇದೆ ನೋಡೋಣ. ಟು ಎನೇಬಲ್ ದ ಪರ್ಫಾರ್ಮೆನ್ಸ್ ಕಂಪ್ಯಾರಿಸನ್. ಯಾವಾಗ ನಾವು ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವೋ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ, ಈ ಹಿಂದಿನ ವರ್ಷ ನಮಗೆ ಎಷ್ಟು ಲಾಭ ಆಗಿತ್ತು, ಎಷ್ಟು ನಷ್ಟ ಆಗಿತ್ತು, ಈ ವರ್ಷ ಎಷ್ಟಾಗಿದೆ, ಈ ಹಿಂದಿನ 5 ವರ್ಷದಲ್ಲಿ ನಾವು ಹೇಗಿದ್ವಿ, ಸೊ ಇದನ್ನೆಲ್ಲನೂ ಕೂಡ ಕಂಪೇರ್ ಮಾಡ್ಕೊಳ್ಬೋದು ನಾವು.
ಕಂಪೇರ್ ಮಾಡಿಕೊಂಡು ನಾವು ಇಂಪ್ರೂವ್ ಆಗಿದ್ದೀವಾ ಇಲ್ವಾ, ಇಂಪ್ರೂವ್ ಆಗಿದ್ದರೆ ಯಾವ ಏರಿಯಾದಲ್ಲಿ ಇಂಪ್ರೂವ್ ಆಗಿದ್ದೀವಿ, ಇನ್ನು ಇಂಪ್ರೂವ್ಮೆಂಟ್ಸ್ ಏನಿದೆ, ಇದನ್ನೆಲ್ಲನೂ ಕೂಡ ನಾವು ಕಂಪೇರ್ ಮಾಡ್ಕೊಳ್ಬೋದು. ನಮ್ಮ ಪರ್ಫಾರ್ಮೆನ್ಸನ್ನು ಕಂಪೇರ್ ಮಾಡ್ಕೊಳ್ಬೋದು. ಸೊ ನಮ್ಮ ಪರ್ಫಾರ್ಮೆನ್ಸ್ ಜೊತೆ ನಮ್ಮ ಪರ್ಫಾರ್ಮೆನ್ಸನ್ನೇ ಕಂಪೇರ್ ಮಾಡ್ಕೊಳ್ಬೋದು, ಅಥವಾ ನಮ್ಮ ಪರ್ಫಾರ್ಮೆನ್ಸಿನ ಜೊತೆ ಮತ್ತೊಂದು ನಮ್ಮ ಥರದ ಇನ್ಯಾವುದಾದರೂ ಬೇರೆ ಕಂಪನಿ, ಸೊ ಅವರ ಒಂದು ಪರ್ಫಾರ್ಮೆನ್ಸ್ ಜೊತೆ ಕೂಡ ಕಂಪೇರ್ ಮಾಡಿಕೊಂಡು ನಾವು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ, ಸೊ ಇದನ್ನೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾವು ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಗ್ರೋತ್ ಆಗೋದಕ್ಕೆ, ಅಂದರೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ದಿಸ್ ಇಸ್ ದ ಅನದರ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದಿಸ್ ಇಸ್ ದ 10th ಆಬ್ಜೆಕ್ಟಿವ್, ಟು ಹೆಲ್ಪ್ ಇನ್ ಡಿಟರ್ಮಿನೇಷನ್ ಆಫ್ ದ ಟ್ಯಾಕ್ಸ್ ಲಯಾಬಿಲಿಟೀಸ್. ಅಂದರೆ ಯಾವಾಗ ನಾವು ಬುಕ್ಸ್ ಆಫ್ ಅಕೌಂಟ್ಸನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ತೀವೋ ಆಗ ನಮ್ಮ ಇನ್ಕಮ್ ಟ್ಯಾಕ್ಸ್ ಎಷ್ಟು, ನಾವು ಇನ್ಕಮ್ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕಾಗತ್ತೆ, GST ಎಷ್ಟು ಪೇ ಮಾಡಬೇಕಾಗತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕಾಗತ್ತೆ, ಇದನ್ನೆಲ್ಲನೂ ಕೂಡ ವಿ ಕ್ಯಾನ್ ಡಿಟರ್ಮೈನ್. ಸೊ ಡಿಟರ್ಮೈನ್ ಮಾಡ್ಬೋದು, ಡಿಟರ್ಮೈನ್ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಕ್ಯಾಲ್ಕುಲೇಟ್ ಮಾಡಿಕೊಂಡು ವರ್ಷದಲ್ಲಿ ನಾವು ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಮಾಡಿ ನಾವು ಟ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಹಣನ ಎತ್ತಿಡ್ಬೋದು. ದಟ್ ಈಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಇದನ್ನು ಕೇಳಿರ್ಬೋದು ಅನ್ಸುತ್ತೆ ನೀವು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂದರೆ ಬೇಸ್ಡ್ ಆನ್ ದ ಪ್ರೀವಿಯಸ್ ಡೇಟಾ, ಈ ಹಿಂದಿನ ಡೇಟದ ಆಧಾರದ ಮೇಲೆ ಈ ವರ್ಷ ನಮ್ಗೆ ಎಷ್ಟು ಟ್ಯಾಕ್ಸ್ ಬರ್ಬೋದು, ನಾವು ಎಷ್ಟು ವ್ಯವಹಾರ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಟ್ಯಾಕ್ಸನ್ನು ಪೇ ಮಾಡೋದಕ್ಕೆ ಅಂತ ಸ್ವಲ್ಪ ಅಮೌಂಟನ್ನು ಎತ್ತಿಡ್ತಾ ಬರ್ತೀವಿ. ದಟ್ ಈಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಆಯಿತಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಯಾವಾಗ ಆಗುತ್ತೆ? ಓನ್ಲಿ ವೆನ್ ವಿ ಹ್ಯಾವ್ ಎ ಅಕೌಂಟ್ಸ್. ಹಾಗಾಗಿ ಅಕೌಂಟ್ಸಿಂಗಿನ ಮತ್ತೊಂದು ಉದ್ದೇಶ ಏನು ಅಂತಂದರೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಹಾಯ ಮಾಡೋವಂಥದ್ದು. ಓಕೆ, ಸೊ ಈಗ ನಾವು 10 ಆಬ್ಜೆಕ್ಟಿವ್ಸನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಈಗ ಎಲ್ಲ ಆಬ್ಜೆಕ್ಟಿವ್ಸನ್ನು ಕೂಡ ಜಸ್ಟ್ ಒಂದು ಸತಿ ರಿಕಾಲ್ ಮಾಡ್ಕೊಂಡ್ಬಿಡೋಣ. ಮೊದಲನೇ ಆಬ್ಜೆಕ್ಟಿವ್ ಏನು? ಟು ಮೇಂಟೈನ್ ಎ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ಸ್. ಎರಡನೇದು ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್. ಮೂರನೇದು ಟು ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. Fourth objective is to provide the financial information to our stakeholders. And the fifth one is to assist in the decision making and future planning. Sixth objective is to comply with the legal and regulatory requirements. And the seventh one is to serve as evidence in legal matters. To facilitate internal and external audit is the 8th one. To enable the performance comparison is the 9th one. And the 10th one is to help in the determination of the tax liabilities. ಓಕೆ, ಸೊ ಇದಿಷ್ಟನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇದರ ಕಂಪ್ಲೀಟ್ ಪ್ರಿಪ್ರೇಷನ್ಸಿಗೋಸ್ಕರ ಇದಕ್ಕೆ ಸಂಬಂಧಪಟ್ಟಂತೆ PPT ಮತ್ತು MCQ ಕ್ವೆಶನ್ಸ್ ಹಾಗೆ ನಮಗೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ಅವೈಲಬಲ್ ಇರುತ್ತೆ. ಸ್ಟಡಿ ಮೆಟೀರಿಯಲ್ಸ್ಗಳನ್ನು ತಗೊಂಡು ಮತ್ತೊಂದು ಸಾರಿ ಓದಿ ಹಾಗೆ MCQ ಕ್ವೆಶನ್ಸ್ಗೆ ಆನ್ಸರ್ಸ್ ಮಾಡಿ. ಸೊ ದ್ಯಾಟ್ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿಗೆ ನಾವು ಈ ಒಂದು ಸೆಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ ಈ ಒಂದು ಆಬ್ಜೆಕ್ಟಿವ್ಸ್ ಅನ್ನುವಂತಹ ಟಾಪಿಕ್ಕನ್ನು ಇದನ್ನು ಸೆಕ್ಷನ್ ಬಿಗೆ ಅಥವಾ ಸೆಕ್ಷನ್ ಸಿಗೆ ಕೊಡ್ಬೋದಾದಂತಹ ಪ್ರಶ್ನೆ ಆಗಿರುತ್ತೆ. ಓಕೆ, ರೈಟ್. ಸೊ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ, ತಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ಸೆಷನನ್ನು ನಾವೀಗ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.